ಹಲೋ, ನೋಡಿ ಮಳೆ ಬರ್ತಾ ಇದೆ. ಎಷ್ಟು ಶುಭೋದಯ. ಆಗಿದೆ. ನಾವು ಎಷ್ಟು ಎಂಜಾಯ್ ಆಗಿ ಆಡ್ತಾ ಇದ್ದೀವಿ ನೋಡಿ. ಹೆಲ್ದಿಯಾಗಂತೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಯಿತು ಅನಿಸುತ್ತೆ. ಆಚೆ ಕಡೆ ಆಟ ಆಡೋವಾಗ ಹುಷಾರು, ಮಕ್ಕಳು ರೋಡ್ ಸೈಡಲ್ಲಿ ನೋಡ್ಬೋದು. ನಮ್ಮ ಏರಿಯಾದಲ್ಲೇ ಈ ಥರ ಇರ್ತದೆ. ಸೊ ಸಡನ್ನಾಗಿ ಬರ್ತಾ ಇರ್ತಾರೆ ಟೂ ವೀಲರ್ಗಳು. ಮಕ್ಕಳು ಸೇಫಾಗಿ ಇಟ್ಕೊಳ್ಳಿ, ಬಿಡಬೇಡಿ ಆಚೆ, ಮನೆ ಆಚೆನೇ ಬಿಡಬೇಡಿ. ಸೇಫಾಗಿ ಇಟ್ಕೊಳ್ಳಿ. ಆಟ ಆಡೋಗಿ ಬಿಡೋವಾಗ ನಿಮ್ಮ ದೃಷ್ಟಿಯಲ್ಲಿ ಮಕ್ಕಳಿರಬೇಕು ಅಂತ ಕೇಳ್ತಾ ಇದ್ದೀನಿ. ಇನ್ನೇನಿಲ್ಲ, ನೋಡ್ಬೋದು ಪ್ರಕೃತಿ ಎಷ್ಟು ತಾಯಿ ಎಷ್ಟು ಸುಂದರವಾಗಿದ್ದಾರೆ ಅಂತ ಅದು ನೋಡ್ಬೋದು. ಆಕಾಶ ಆಗಿರ್ಬೋದು, ಕೆಳಗಡೆ ಭೂಮಿ ತಾಯಿ. ಯಾಕಂದ್ರೆ ಯಾಕೆ ಮಳೆ ಬರ್ತಾ ಗೊತ್ತಾಗತ್ತೆ. ಯಾಕಪ್ಪ? ಲಕ್ಷ್ಮಿ ಆಂಜನೇಯ ಇರ್ತಾರೆ, ದೇವ ಸೂರ್ಯ ಹತ್ರ, ಚಂದಮಾಮ ಹೇಳ್ತಾರೆ, ಸೂರ್ಯ ಹೇಳ್ತಾನೆ, ಇದು ನೀವು ಯಾಕೆ ಒಂದು ದಿನ ಕೂಡ ಅಳ್ತಿಲ್ಲ, ಇವಾಗ ನಿನ್ನ ಓದ್ತೀನಿ, ಹೋಗು ನೀನು ಹೋಗು ಬಿಲ್ಲು ಅಂತ ಮಾಡ್ತಾರೆ. ಅವಾಗ ಅದಕ್ಕೆ ಮಳೆ ಬರೋದು. ಅವಳ ಹೇಳ್ತಾರೆ ಜೋರಾಗಿ ಕಳೆದ್ರೆ ಜೋರಾಗಿ ಬರುತ್ತೆ ಮಳೆ, ಸ್ಲೋ ಹಿಂಗೆ ಬಂದರೆ ಹಿಂಗೆ ಮಳೆ ಬಂದರೆ ಸ್ಲೋ ಆಗಿ ಹೇಳಿದ್ರೆ ಸ್ಲೋ ಆಗಿ ಬರುತ್ತೆ. ನಮ್ಮ ಮಾಮ ಮಾತಾಡ್ತಾನೆ ಇವಾಗ. ಸರಿ, ಇನ್ನೇನಿಲ್ಲಪ್ಪ, ಅಷ್ಟೇ. ಇನ್ನೇನಿಲ್ಲ, ನಾವು ನೋಡ್ಬೋದು ದೇವ್ರನ್ನ ನೋಡಬೇಕು ಅಂತ ತುಂಬ ಜನ ಕೇಳ್ತಾ ಇರ್ತಾರೆ ಅಲ್ವಾ. ಹಲವಾರು ದೇವಸ್ಥಾನಗಳನ್ನ ಹೋಗ್ತೀವಿ, ದೇವ್ರುಗಳನ್ನ ಮುಗಿತೀವಿ, ದೇವ್ರನ್ನ ವರ್ಷಿಪ್ ಮಾಡ್ತೀವಿ. ಸೊ ದೇವ್ರುಗಳ ಕೇಳ್ಬೋದು, ಹಲವಾರು ದೇವರುಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ನಾವು ಸಹ ಅಂದರೆ ಮನೇಲಿ ಪೂಜೆ ಮಾಡ್ತೀವಿ ಅಂತಲೇ ಹೇಳ್ಬೋದು. ಅವ್ರವ್ರಿಗೆ ದೇವ್ರಿಗೆ ಅವ್ರವ್ರ ಇಷ್ಟ. ಯಾಕಂತ ಮೆನ್ಷನ್ ಮಾಡ್ತೀನಿ ಅಂದರೆ, ದೇವರು ಯಾಕಂದರೆ ಒಂದು ಇವಾಗ ಡಯಟ್ ಅಂತ ಹೇಳ್ಬೋದಲ್ವಾ. ಒಂಥರ ಡಯಟ್ ಅಂದರೆ ಏನಿರುತ್ತೆ, ಅದರಲ್ಲಿ ಯಾವ ಥರ ತಿನ್ಬೋದು, ಯಾವ ಥರ ಇರ್ಬೋದು, ಯಾವ ಥರ ತಿಂದರೆ ಒಳ್ಳೆಯದು, ಏನಾಗುತ್ತೆ ಮುಂದಕ್ಕೆ. ಸೊ ದೇವರುಗಳು ಸಹ ಆ ಥರ ಮಾಡಿದ್ರು. ದೇವ್ರು ಅನ್ನೋದು ಒಂದೇ, ಎಲ್ಲನೂ ಪ್ರಕೃತಿ ತಾಯಿ ಅಂದರೆ ನಾನು ಏನು ಹೇಳ್ತೀನಿ ಅಂದರೆ ದೇವ್ರುಗಳೆಲ್ಲ ಒಂದೇ. ಸೊ ದೇವ್ರಿಗೆ ಒಬ್ಬ, ಇವಾಗ ಎಕ್ಸಾಂಪಲ್ಗೆ ಆಂಜನೇಯರ್ ಯಾರಿಗೆ ಎಕ್ಸಾಂಪಲ್ ಅಂದರೆ ತಾಯಿ ಭುವನೇಶ್ವರಿ ತಾಯಿ ಅಂತಾರಲ್ಲ, ಭುವನೇಶ್ವರಿ ತಾಯಿ ಒಬ್ಬರೇ ತಾಯಿ ಅಲ್ಲ, ಹಲವಾರು ತಾಯಿಗಳು. ಗಿಡಕ್ಕೆ ನೋಡಿ, ಗಿಡ ಅಂತೀವಲ್ಲ, ಗಿಡಕ್ಕೆ ಹಲವಾರು ಪ್ರಮುಖತೆ ಇರುತ್ತೆ. ಸೊ ಅಂದರೆ ಹಲವಾರು ರೂಪಗಳಿರುತ್ತೆ. ಸೊ ಆ ರೂಪಗಳಿರುವಾಗ ದೇವ್ರಿಗೆ ಯಾಕೆ ಅಂದರೆ ಹಲವಾರು ರೂಪಗಳಿರಬಾರ್ದು. ಪಕ್ಷಿಗಳಲ್ಲಿ ಹಲವಾರು ರೂಪಗಳು ಅಂದರೆ ಇರಬಾರ್ದು ಅಂತ ನಾನು ಹೇಳ್ತಿಲ್ಲ, ಇರಬಾರ್ದು ಅಂತ ನಾನು ಹೇಳ್ತೀನಿ. ಅದು ಹೂಗಳು ಒಂದೇ, ಅಂದರೆ ಕರ್ಸ್ಕೊಳೋದು ಏನು ಹೇಳ್ತೀವಿ ಅಂದರೆ ಹೂಗಳು ಒಂದೇ, ಅಂದರೆ ದೇವ್ರುಗಳು ಸಹ ಒಂದೇ ಆಗಿರುತ್ತೆ. ಅಂದರೆ ಒಂದು ಮುಖ ಹಲವಾರು ಡೈರೆಕ್ಷನಲ್ಲಿ ತೋರಿಸುತ್ತೆ. ನೀವು ಹೇಳ್ಬೋದಲ್ಲ, ರೋಡ್ಗಳಿರುತ್ತಲ್ಲ, ಸೊ ಒಂದೇ ಹೆದ್ದಾರಿ ಇರುತ್ತೆ. ರೋಡ್ಗಳು ಅಂದರೆ ಹೆದ್ದಾರಿ ಥರನೇ ಒಂದೇ, ಅಂದರೆ ಹಲವಾರು ಡೈರೆಕ್ಷನಲ್ಲಿ ಓಡ್ತೀವಿ. ನಾವು ಕರೆಯೋದು ಏನಂತೀವಿ, ರೋಡ್ ಒಂದೇ ಅಂತ ಕರಿತೀವಿ. ರೋಡ್ಗೆ ಬೇರೆ ಬೇರೆ ನೇಮ್ಗಳಿಲ್ಲ, ಬೇರೆದ್ರಲ್ಲಿ ನಡೆಯೋಕ್ಕಾಗಲ್ಲ. ಭೂಮಿ ತಾಯಿ ಥರ ಅಂತ ಇಟ್ಕೊಳ್ಳಿ. ಭೂಮಿ ತಾಯಿ ನೋಡ್ಬೋದು. ಇವಾಗ ಆಸ್ಟ್ರೇಲಿಯಾಗೆ ಹೋಗ್ತೀವಿ, ಒಂದೇ ಅಂದರೆ ಅಲ್ಲಿನೂ ಭೂಮಿ ತಾಯಿ ಒಬ್ಬರೇ. US ಬರ್ತೀವಿ, ಅಲ್ಲಿ ತಾನೇ ಭೂಮಿ. ಅಂದರೆ ಇಲ್ಲಿಗೂ ಯಾವುದೇ ಒಂಥರ ನೀವು ತೊಗೊಂಡ್ರೇನು ಭೂಮಿ ತಾಯಿ ಒಬ್ಬಳೆ. ಅದೇ ಥರ ದೇವರು ಸಹ ಒಬ್ಬರೇ. ಅವ್ರವ್ರ ಉಲ್ಲೇಖನ ಬೇರೆ ಆಗಿರ್ಬೋದು. ಉಲ್ಲೇಖನ ಅಂದರೆ ಇವಾಗ ನೀವು ಎಲ್ಲರೂ ಒಬ್ಬರೇ ಹೇಳಿದ್ರೆ ಕೇಳ್ತೀರಾ? ಸೊ ಆ ಜನ್ರೇಷನ್ ಹಂಗಿತ್ತು, ಒಬ್ಬರೇ ಹೇಳಿದ್ರೆ ಕೇಳಲ್ಲ. ಸೊ ಹಲವಾರು ಥರ ಹೇಳಿದ್ರೆ ಹಲವಾರು ಥರ. ಇವಾಗ ನಾವಲ್ ಸ್ಟೋರಿ ಅಂತೀವಲ್ಲ, ಇವಾಗ ನಮ್ಮ ಚರೀಶ್ ಬಬ್ಲು ಹೇಳಿದ್ರಲ್ಲ, ಏನಂತ ನಾವಲ್ ಸ್ಟೋರಿ ಅಂತ ಹೇಳ್ತಾರಲ್ಲ, ನಾವಲ್ ಸ್ಟೋರಿ ಥರನೇ ಅವ್ರು ನಾನೊಂದು ಸ್ಟೋರಿ ಹೇಳ್ತೀನಿ. ಸೂರ್ಯದು ಯಾಕೆಂದರೆ ಮಾರ್ನಿಂಗ್ ಇರೋವಾಗ ಸೂರ್ಯ ಬರ್ತಾನೆ, ನೈಟ್ ಇರೋವಾಗ ಚಂದಮಾಮ ಹೊಲವನ್ನು ತಿನ್ನಕ್ಕೂ ಬಡಿಸಿ ಕೊಡ್ತಾನೆ. ಸೂರ್ಯನು ಕಾಫಿ ಡ್ರಿಂಕ್ ಮಾಡೋಕ್ಕೂ ಕೊಡ್ತಾನೆ. ಅವನಿಂದ ಸೂರ್ಯ ಚಂದಮಾಮೆಯಿಂದ ಊಟ ಸಿಗುತ್ತೆ, ಕಾಫಿ ಸಿಗುತ್ತೆ. ಎಲ್ಲರೂ ಅಲ್ಲಿ ನೋಡಿ ಕಷ್ಟ. ಅಂದರೆ ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಎಸ್ ಅವನು ಅಂದರೆ ಅದರಲ್ಲಿ ನೀವು ನೋಡ್ಬೋದು, ಚಂದ್ರನೂ ಒಬ್ಬನೇ, ಸೂರ್ಯನೂ ಒಬ್ಬನೇ. ಸೊ ಎಲ್ಲನೂ ಒಂದೇ. ಒಂದು ನಿಮಿಷ, ಯಾಕಂದರೆ ಕಿರಣಗಳು ನೋಡ್ಬೋದು, ಎಲ್ಲರ ಮೇಲೂ ಒಂದೇ ಥರ ಪ್ರಮುಖತೆ ಕಾಣ್ಕೊಳುತ್ತೆ. ನೀವು ನೋಡ್ಬೋದು, ಪ್ರಮುಖತೆ ಕಾಣ್ಕೊಳುತ್ತೆ. ನೀವು ಅಂದರೆ ಅರ್ಥ ಆಯಿತು ಅನಿಸುತ್ತೆ. ಇಲ್ಲಿ ಬೇರೆ ಬೇರೆ ಥರ ಯಾವುದೇ ಪಂಗಡಗಳಾಗಿರುತ್ತಲ್ಲ, ಪಂಗಡಗಳಿಗೆ ಬೇರೆ ಬೇರೆ. ಯಾಕೆ ದೇವರುಗಳೇ ಅಂದರೆ ಈ ಜಾತಿ ಹೋದನು, ಆ ಜಾತಿ ಇದ್ದವನು ಅಂದರೆ ಬೇರೆ ಬೇರೆ ಥರ ಅಂದರೆ ಸೂರ್ಯ ಕಿರಣ ಬೇರೆ ಬೇರೆ ಥರ ಬೀಳ್ಬೋದಾಯ್ತು. ಇಲ್ಲಿ ಬೀಳಲ್ಲ.
ಚಂದ್ರನೂ ಅಷ್ಟೇ ತನ್ನ ಪ್ರಾಮುಖ್ಯತೆನ ಬೇರೆ ಬೇರೆ ಥರ ತೋರಿಸ್ಬೇಕು. ಅದು ಇಲ್ಲಿ ನೋಡಿ, ಆಕಾಶನೂ ಸಹ ಭೂಮಿ ತಾಯಿ ಸಹ ಯಾವುದೇ ಒಂಥರ ಪ್ರಾಮುಖ್ಯತೆಯನ್ನು ತೋರಿಸಿಲ್ಲ. ನೀವು ಕೇಳ್ಬೋದು ಜಾತಿಯಲ್ಲಿ ಪಕ್ಷಿಯಲ್ಲಿ ಜಾತಿ ಇದೆ ಅಂತ ಕೇಳ್ಬೋದು. ಹೌದು, ನಾನು ಬರ್ತೀನಿ, ಅದಕ್ಕೆ ಬರ್ತೀನಿ. ಪಕ್ಷಿಗಳಲ್ಲಿ ಯಾಕೆ ಜಾತಿ ಆಯಿತು ಅಂತ ಕೇಳಿದಾಗ, ಇವಾಗ ನಾವು ಫಾರಿನ್ ಕಂಟ್ರೀಸ್ನ ತೊಗೊಳ್ಳೋಣ. ಫಾರಿನ್ ಕಂಟ್ರೀಸಲ್ಲಿ ಕ್ಲೈಮೇಟ್ಸ್ ವೆದರ್ ಚೇಂಜ್ ಇರುತ್ತಲ್ಲ, ಅದನ್ನು ಸೈನ್ಸಾಗಿ ನೀವು ನೋಡಬೇಕು ಅಲ್ವಾ. ಯಾವುದೇ ಕೋಲ್ಡ್ ಇರುತ್ತೆ, ಇನ್ನು ಹಿಂಗೆ ಹಂಗೆ ತಿರುಗಿ ನೋಡಿ, ಮನೆಯಲ್ಲಿ ಎಷ್ಟು ಕಷ್ಟ ಮಾಡ್ತಾ ಇದ್ದಾರೆ ನಮಗೋಸ್ಕರ. ಇನ್ನೇನಿಲ್ಲ, ಅವ್ರು ಹೇಳಿದ್ರು ಸೀಟ್ ಮನೆ ಬಗ್ಗೆ ಹೇಳ್ತಿದ್ದಾರೆ. ಸೊ ಇನ್ನೇನಿಲ್ಲ, ನಾನು ಅದೇ ಯಾವುದೇ ಹೇಳ್ತಾ ಇದ್ದೆ ಅಂದರೆ ಕ್ಲೈಮೇಟ್ ಬಗ್ಗೆ ಹೇಳ್ತಾ ಇದ್ದೆ. ಯಾವುದೇ ಒಂಥರ ಅಂದ್ರೂ ಸೈನ್ಸ್ನ ನೀವು ನೋಡಬೇಕು. ಸೈನ್ಸಾಗಿ ದೇವ್ರನ್ನ ನೀವು ಸೈನ್ಸಾಗಿ ನೋಡಬೇಕೆ ಹೊರತು ದೇವರೇ ಯಾವಾಗಲೂ ದೇವರು ಬಂದು ನಮ್ಮನ್ನು ಕಾಪಾಡಲ್ಲ ಅಂತ ನಿಮ್ಗೆ ಅರ್ಥ ಆಯಿತು ಅನ್ಸುತ್ತೆ. ಹಂಗಂದ್ಬಿಟ್ಟು ಲವ್ ನೀವು ದೇವ್ರನ್ನ ಮುಗಿಬಾರ್ದು ಅಂತ ಹೇಳಿಲ್ಲ. ದೇವ್ರು ಅನ್ನೋದು ಭಯ ಭಕ್ತಿ. ನಿಮ್ಮ ಅಮ್ಮ ಅಪ್ಪ ಇರ್ತಾರಲ್ಲ, ಅವ್ರನ್ನ ಮುಗೀರಿ. ಅವ್ರು ಏನು ಹೇಳ್ತಾರೋ ಅದನ್ನು ಕೇಳಿ ಪಾಲಿಸಿ. ಅದು ಕೆಟ್ಟಿದ್ದಿದ್ರೂ ಸಹ ನಿಮ್ಗೆ ಒಳ್ಳೇದು ಕೊಡುತ್ತೆ. ಅಮ್ಮ ತಾಯಿ ಕಷ್ಟಪಟ್ಟು ನಮ್ಮ ಮಕ್ಕಳನ್ನ ನೋಡ್ಕೊಂತ ಅಂತ ಹೇಳ್ತಾ ಇದ್ದೀನಿ. ಇನ್ನೇನಿಲ್ಲ, ನಮ್ಮ ತಾಯಿ ಭುವನೇಶ್ವರಿ ತಾಯಿನೂ ಸಹ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ತಾಯಿ ಭುವನೇಶ್ವರಿನೂ ಹೇಳ್ತಾ ಇದ್ದೀನಿ. ಭೂಮಿ ತಾಯಿನ ಪೂಜೆ ಮಾಡಿ. ಇಲ್ಲಿ ಭೂಮಿ ತಾಯಿಗೆ ಯಾವುದೇ ಒಂಥರ ಪ್ರಾಮುಖ್ಯತೆನ ಕೊಟ್ಟಿಲ್ಲ. ನಮ್ಮನ್ನು ಹೇಳ್ತಾಳೆ. ಹೆತ್ತಿದ ತಾಯಿ 9 ತಿಂಗಳಾದರೆ ಹೊರೋ ತಾಯಿ ಸಾಯೋ ತನಕ ಕಾಪಾಡ್ತಾ ಇದ್ದಾಳೆ. ನೀವು ನೋಡ್ಬೋದು. ಯಾಕಪ್ಪ ಭೂಮಿ ತಾಯಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ, ಭೂಮಿ ತಾಯಿ ಬಗ್ಗೆ ಖಂಡಿತ ನಾನು ಹೇಳ್ತೀನಿ. ನಮ್ಮ ಇವರು ದರ್ಶನ್ ಸರ್ ಇಲ್ಲಿ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಲೈಕ್ ಮೆನ್ಷನ್ ಮಾಡ್ತೀವಿ ಅಂದರೆ, ತನ್ನ ಕಷ್ಟ ಅಂದರೆ ಅಗ್ರಿಕಲ್ಚರ್ ಬಗ್ಗೆ ತುಂಬಾ ಫಿಲಮ್ಸ್ ಮಾಡಿ ನಮಗೆ ಈ ರೀಸೆಂಟಾಗಿ ಕಾಟೇರ ನೋಡಿರ್ಬೋದು. ಕಾಟೇರ ಮೂವಿಯಲ್ಲಿ ಎಲ್ಲನೂ ಸಹ ಯಾವ ಥರ ಮನುಷ್ಯರು ಕಷ್ಟಪಡ್ತಾರೆ ಅಂತ ಸಹ ನೀವು ನೋಡಿರ್ಬೋದು. ದೇವ್ರುಗಳೆಲ್ಲ ಒಂದೇ ಅಂತ ಹೇಳ್ತಾ ಇದ್ದೀನಿ. ನಾನು ಈ ವ್ಲಾಗ್ ಏನಕ್ಕೆ ಮಾಡಿದೆ ಅಂದರೆ, ತುಂಬ ಜನ ದೇವ್ರುಗಳ ಬಗ್ಗೆ ಕೇಳ್ತಾರಲ್ಲ, ಅದರಿಂದ ಅಂದರೆ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಎಲ್ಲನೂ ಸೈನ್ಸಿಂದ ನೋಡಿ, ಸೈನ್ಸ್ ದೇವರು ಅಂತ ನೀವು ನೋಡ್ಬೋದು. ಯಾಕೆ ಸೈನ್ಸ್ ದೇವರು ಅಂತ ಹೇಳ್ತಾನೆ ಲವ್ ಅಂದರೆ, ಹೆಲ್ತ್ ಅಲ್ವಾ ದೇವರು. ನಿಮಗೆ ಹೆಲ್ತನ್ನ ಬಿಟ್ಟರೆ ಬೇರೆ ಯಾವುದೂ ನಿಮಗೆ ಕಾಣಿಸಲ್ಲ. ಸೊ ಹೆಲ್ತನ್ನ ಪೂಜೆ ಮಾಡಿ. ಸೊ ಹೆಲ್ತನ್ನ ಯಾವ ಥರ ಪೂಜೆ ಮಾಡಿ ಅಂದರೆ, ಒಳ್ಳೆ ಆರೋಗ್ಯ ಫುಡ್ ತೊಗೊಳ್ಳಿ ಮನೇಲಿ. ಸೊ ಮನೇಲಿ ಮನೆ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಅವ್ರು ಯಾವ ಥರ ಆಚೆ ಕಡೆ ಕಷ್ಟಪಡ್ತಾರೆ. ನಾನು ಖಂಡಿತ ಅದಕ್ಕೆ ಸಪ್ರೇಟ್ ವ್ಲಾಗೇ ನೆಕ್ಸ್ಟ್ ಇವತ್ತಾದರೆ ಮಾಡ್ತೀನಿ. ಯಾಕೆಂದರೆ ತಾನು ಆಚೆ ಕಷ್ಟಪಡೋರು ಮನೇಲಿ ತೋರಿಸಲ್ಲ ಅನ್ನೋವಾಗ ನೀವು ಅವ್ರನ್ನ ಚೆನ್ನಾಗಿಟ್ಕೊಳೋದು ತುಂಬಾ ಒಳ್ಳೇದಾಗಿರುತ್ತೆ. ಅದನ್ನು ಬಿಟ್ಟು ಎಲ್ಲೋ ಇರೋ ಎಲ್ಲೋ ದೇವರಲ್ಲ, ಹೌದು ದೇವ್ರನ್ನ ಮುಗಿಬೇಕು, ಬಟ್ ಅದನ್ನು ಜಾಸ್ತಿ ಹಚ್ಕೋಬಾರ್ದು. ಕೆಲವೊಬ್ರು ಇರ್ತಾರಲ್ಲ, ಅಯ್ಯೋ ದೇವರು ನಾನು ಬೆಳಗ್ಗೆಯಿಂದ ಸಾಯಂಕಾಲ ಪೂಜೆ ಮಾಡೋರನ್ನು ಸಹ ನೋಡಿದ್ದೀನಿ. ಪೂಜೆ ಮಾಡಬೇಕು, ನಮ್ಮ ಪೂಜೆ ಮಾಡಬೇಕು, ನೆನೆಸ್ಕೋಬೇಕು ಅಷ್ಟೇ. ಮನಸ್ಸಲ್ಲಿ ದೇವ್ರು ಇರ್ತಾನೆ, ಮನಸ್ಸೇ ದೇವರು. ಸೊ ನಿಮ್ಗೆ ಹೇಳ್ತೀನಿ ಯಾಕೆ ಲವ್ನ ಮೆನ್ಷನ್ ಮಾಡ್ತೀನಿ ಅಂತ ಅರ್ಥ ಆಯಿತು ಅನಿಸುತ್ತೆ. ಒಬ್ಬ ಹೃದಯದಲ್ಲಿ ದೇವರು ಇದ್ದೇ ಇರ್ತಾನೆ. ನೀವು ಅಲ್ಲಿ ಪೂಜೆ ಮಾಡ್ಬೋದು. ಊಟನ ಪೂಜೆ ಮಾಡಿ, ಒಳ್ಳೆ ಆರೋಗ್ಯ ಫುಡ್ನ ತೊಗೊಳ್ಳಿ. ಅಮ್ಮ ಅಪ್ಪನ ಪೂಜೆ ಮಾಡಿ, ಒಳ್ಳೆ ಸಜೆಷನ್ಸ್ ತೊಗೊಳ್ಳಿ. ಲೈಫಲ್ಲಿ ಮುಂದೆ ಬನ್ನಿ, ಬ್ರೈಟಾಗಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸಬ್ಸ್ಕ್ರೈಬರ್ಸ್. ಬಾಯ್ ಲವ್ ಯು.